नमस्ते बच्चों। हमने आपको पिछले अवधि में आपका जो 5वां पाठ नटखट जपटू के बारे में किया था और उस पाठ में आपको वो मात्रा शब्दों का परिचय हुआ था और मैंने आपको होमवर्क भी दिया था कि वो मात्रा वाले शब्दों को पढ़कर 5 बार लिखने के लिए। मैं शायद समझ रही हूँ आप सब लिखे होंगे। जो लिखे हुए तो आप लोग क्या करना है, मेरी व्हाट्सएप ग्रुप में भेजना है। देखिए, आज हम इस पाठ से कुछ बचा हुआ पाठ को इस वीडियो में रिकॉर्ड कर रहे हैं। अच्छा बच्चों, मैं आपको पाठ को दिखाती हूँ, ध्यान से देखिए। अच्छा बच्चों, हम लोग पिछले अवधि में इस प्यारा को किया था, इस पेज को किया था नटखट जपटू। और एक बार मैं इस पाठ को आपको याद करना चाहती हूँ। एक चूहा था, उसका नाम था जपटू। वह बहुत ही नटखट था। वहाँ क्या करता था, कभी कभी ज़मीन पर और कभी कभी काट पर इधर उधर क्या करता था, कूदता रहता था। एक दिन क्या हुआ, यहाँ जपटू यहाँ वहाँ कूदता समय काट के ऊपर एक ऊन पड़ी थी। जब वहाँ क्या हुआ, जपटू सीधा ऊन पर जाकर गिर गया। ऐसे उछलता कूदता समय क्या हुआ, जो धागा था ना, ऊन का धागा सारा खुल गया और खुलकर क्या हुआ, जपटू पर लिपट गया और जपटू पर ऊन ही ऊन सारा बांधा गया और जपटू ऊन का धागा कुतर नहीं पाया और उससे छुड़ाने के लिए क्या किया, जोर से चिल्लाने लगा, जोर से चीखा, बचाओ बचाओ करके। जब यहाँ आवाज़ सुनकर चूहिया और चूहा, इसका मतलब है जपटू का माता पिता बाहर आया और पिता ने आवाज़ किया। क्या किया, जपटू की ओर देखा। जो जपटू ने आवाज़ कर रहा था ना, बचाओ बचाओ करके, इसे पिता ने उसका आवाज़ सुना। सुनकर जपटू की ओर देखा। देखिए, यहाँ पर हम लोगों ने पिछले वीडियो में किए थे और देखिए आज का इस भाग को हम लोग यहाँ पर करेंगे। आप लोगों को टेक्स्ट बुक दिख रहा है ना? अच्छा, मैं पढ़ती हूँ, आप लोग ध्यान से सुनिए। कुट 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 सारी ऊन कुतर दी, नटखट जपटू बाहर निकल आया। जपटू ही कर रहा था। देखो क्या हुआ था, ಏನಾಯಿತು, ಜಪಟು ಎಲ್ಲ ಉಲನನ್ನು ತನ್ನ ಮೈ ತುಂಬ ಸುತ್ಕೊಂಡ್ಬಿಟ್ಟಿತ್ತಲ್ವಾ, ಆಗ ಅದನ್ನು ಕಡಿಯೋಕ್ಕಾಗಲಿಲ್ಲ. ಅದಕ್ಕೇನು ಮಾಡ್ತು, ಕಾಪಾಡಿ ಕಾಪಾಡಿ ಅಂತ ಕೂಗ್ತಲ್ವ. ಹಾಗೇನಾಯಿತು, ಆ ಜಪಟುವಿನ ಮಾತಾ ಪಿತಾ ಅಂದ್ರೇನು, ಅಪ್ಪ ಅಮ್ಮ ಇಬ್ಬರು ಹೊರಗಡೆ ಬಂದು ನೋಡ್ತಾರೆ. ಅದು ಏನಾಯಿತು, ಜೋರಾಗಿ ಚೀರಾಡ್ತಾ ಇತ್ತು. ಆಗ ಏನು ಮಾಡಿದರು, ಇಬ್ಬರು ಹೋಗ್ಬಿಟ್ಟು ಕುಟ್ 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 ಅಂತ ಹೇಳಿಬಿಟ್ಟು ಸೌಂಡ್ ಮಾಡಿಬಿಟ್ಟು ಏನು ಮಾಡ್ತು, ಆ ಊಲನನ್ನು ಕಡಿತಾ ಹೋದ್ವಂತೆ. ಸಾರಿ ಊಲನ್ ಕುತರ್ದಿ ಅಂದ್ರೇನು, ಅದ್ರ ಮೈ ಮೇಲಿರ್ತಕ್ಕಂಥ ಊಲನನ್ನೆಲ್ಲ ಕಟ್ ಮಾಡಿಬಿಡ್ತು. ನಟ್ಕಟ್ ಜಪಟು ಬಾಹರ್ ನಿಕಲ್ ಆಯಾ, ಆ ಊಲನಲ್ಲಿ ಸಿಕ್ಕಾಕೊಂಡಿತ್ತಲ್ವ ಈ ತುಂಟ ಒಂದು ಜಪಟು, ಅವು ಕಡಿದ ತಕ್ಷಣವೇ ಏನಾಯಿತು, ಹೊರಗಡೆ ಬಂತಂತೆ. ಬಂದ ತಕ್ಷಣ ಏನು ಮಾಡ್ತು, ಅದು ಹೀ ಅಂತ ಹೇಳಿಬಿಟ್ಟು ಅನ್ನೋಕ್ಕೆ ಶುರು ಮಾಡ್ತು. ಹೊರಗಡೆ ಬಂದ್ಬಿಡ್ತಲ್ಲ, ಅದು ಖುಷಿ ಆಗಿಬಿಡ್ತು. ಹಾಗಾಗಿ ಏನು ಮಾಡ್ತು, ಹೀ ಅಂತ ಹೇಳಿಬಿಟ್ಟು ಹೇಳ್ತಂತೆ. ಮಕ್ಕಳೇ, ಇದಿಷ್ಟು ಭಾಗವನ್ನು ನಾವು ಇವತ್ತು ಕಲ್ತ್ವಲ್ವಾ ಪಾಠದ. ಇಲ್ಲಿ ಕೆಲವೊಂದು ಚಟುವಟಿಕೆಗಳಿವೆ, ಅವುಗಳನ್ನು ನಾನು ನಿಮಗೆ ಹೇಳ್ತೀನಿ, ಗಮನವಿಟ್ಟು ಕೇಳಿಸ್ಕೊಳ್ರಿ. अच्छा मैं पढ़ती हूँ, ध्यान से देखिए, सुनिए भी, ಕೇಳಿಸ್ಕೊಳ್ತೀರಲ್ವ ಎಲ್ಲರೂ? अच्छा,
ಬೋಲ್ ಬೋಲ್ಕರ್ ಪಡೋ, ರೀಡ್ ಅಬೌಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ಉಚ್ಚಾರ ಮಾಡಬೇಕು, ನಾವು ಗಟ್ಟಿಯಾಗಿ ಉಚ್ಚಾರ ಮಾಡಬೇಕು, ಸಹಿಯಾಗಿ ಉಚ್ಚಾರ ಮಾಡಬೇಕು. ನಾನೊಂದು ಸಾರಿ ಅದನ್ನು ಹೇಳ್ಬಿಡ್ತೀನಿ ಮಕ್ಕಳೇ, ಆ ಶಬ್ದಗಳನ್ನು ನೀವು ಅದೇ ರೀತಿ ಉಚ್ಚಾರವನ್ನು ಮಾಡಬೇಕು. ನೋಡಿ, ಇಲ್ಲಿ ಮೊದಲನೆಯ ಸಾಲಿನಲ್ಲಿ ಇರ್ತಕ್ಕಂಥ ಎಲ್ಲ ಶಬ್ದಗಳು ಉ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ಶಬ್ದಗಳು. ಎರಡನೇ ಸಾಲಿನಲ್ಲಿರ್ತಕ್ಕಂಥ ಎಲ್ಲ ಶಬ್ದಗಳು ಊ ಮಾತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಬ್ದಗಳು. ಆಲ್ರೆಡಿ ದೀದಿ ನಿಮಗೆ ಊ ಮಾತ್ರಗೆ ಸಂಬಂಧಪಟ್ಟಿರ್ತಕ್ಕಂಥ ಶಬ್ದಗಳನ್ನು ಪರಿಚಯ ಮಾಡಿಸಿದ್ದಾರೆ ಅಲ್ವಾ. ಆದರೂ ಸಹ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ, ನಾವು ಅವುಗಳನ್ನು ಮತ್ತೊಮ್ಮೆ ರಿಪೀಟ್ ಮಾಡೋಣಂತೆ. देखो मैं पढ़ती हूँ, ध्यान से सुनिए. कुर्ता, पुल, बटुआ, झुलाना, कछुआ, सूरज, फूल, झूला, खरबूजा, जूता. ಈ ರೀತಿಯಾಗಿ ನೀವು ಸಹ ಮನೆಯಲ್ಲಿ ಗಟ್ಟಿಯಾಗಿ ಈ ಶಬ್ದಗಳನ್ನು ಉಚ್ಚಾರ ಮಾಡಿ. नेक्स्ट देखिए, अब लिखो. टाइम टू राइट. अब लिखने का समय आ गया है. यहाँ पर उन्होंने डॉट डॉट्स करके लिखा है. हम क्या करना है, उन डॉट्सों को फिलअप करना है और बोलना भी चाहिए. मैं एक दिखाती हूँ, आप भी घर में ऐसे कीजिए. ನೋಡಿ, ಇಲ್ಲಿ ಡಾಟ್ಸ್ ಡಾಟ್ಸ್ ಕೊಟ್ಟಿದ್ದಾರಲ್ವ, ಅವುಗಳನ್ನೆಲ್ಲ ನಾವು ಪೆನ್ಸಿಲಿಂದ ಫಿಲಪ್ ಮಾಡಿದಾಗ ಏನಾಗುತ್ತೆ, ಅಕ್ಷರ ಕಾಣಿಸುತ್ತೆ. ಅದನ್ನು ನಾನು ಒಂದು ನಿಮಗೆ ಫಿಲಪ್ ಮಾಡಿ ತೋರಿಸ್ತೀನಿ, ನೀವು ಸಹ ಮನೆಯಲ್ಲಿ ಹಾಗೆ ಮಾಡಿ. ಆ ಡಾಟ್ಸ್ ಮೇಲೇ ಬರಿಬೇಕು ಈ ರೀತಿಯಾಗಿ. ನನಗಿಲ್ಲಿ ಇದರಲ್ಲಿ ಮಾಡೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ನೀವೆಲ್ಲ ಮನೆಯಲ್ಲಿ ಮಾಡ್ತೀರಿ ಕ್ಲಿಯರಾಗಿ. ಈ ರೀತಿಯಾಗಿ ಅದೇ ಅಕ್ಷರದ ಮೇಲೆ ನೀಟಾಗಿ ಈ ರೀತಿಯಾಗಿ ಫಿಲಪ್ ಮಾಡ್ತಾ ಹೋಗಿ, ಹೇಳ್ತಾ ಹೋಗಿ. ಸ ಏನಿದೆ ಇಲ್ಲಿ, ಮೊದಲನೇ ಅಕ್ಷರ ಏನಿದೆ, ಸ. ಸು, ಸೂ, ಚ, ಚು, ಚೂ, ಮ, ಮು, ಮೂ. ಮಕ್ಕಳೇ, ಈಗ ಗೊತ್ತಾಯ್ತಲ್ವಾ ಅಕ್ಷರವನ್ನು ಯಾವ ರೀತಿ ಉಚ್ಚಾರ ಮಾಡಬೇಕು ಅಂತ ಹೇಳಿಬಿಟ್ಟು. ಉ ಮಾತ್ರ ಬಂದಾಗ ಮ ಪ್ಲಸ್ ಏನಾಗುತ್ತೆ, ಉ ಏನಾಗುತ್ತೆ, ಇದು ಮು ಆಗುತ್ತೆ. ಅದೇ ರೀತಿಯಾಗಿ ಮ ಪ್ಲಸ್ ಊ ಸೇರಿದಾಗ ಏನಾಗುತ್ತೆ, ಮೂ ಆಗುತ್ತೆ. ಈ ರೀತಿಯಾಗಿ ನೀವು ಅಕ್ಷರಗಳನ್ನು ಉಚ್ಚಾರ ಮಾಡಬೇಕು. ಮುಂದಿನ ಭಾಗವನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ತೀನಿ. ಮಕ್ಕಳೇ, ಇದಿಷ್ಟನ್ನು ತಿಳ್ಕೊಂಡಿರಿ. ಧನ್ಯವಾದ.